ಈ ಸರಿ ನನಗೆ ಅಂತ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡೆ. ಇದು ಲಾಂಗ್ ಹೇರ್ಸ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಈ ವ್ಲಾಗ್ ಬಂದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, ಸೊ ಅದು ಪ್ರಾಡಕ್ಟ್ಸ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಾಯ್ಕಾ ಇಂದ ತರಿಸ್ಕೊಂಡಿರೋದು. ಸೊ ಬಂದು ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ಕು ಮತ್ತು ಲಿಪ್ ಲೈನರ್ ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಟೋಟಲ್ ಬಂದು ಇವೆರಡರಿಂದ ಹಿಡಿದು 300 ಅನಿಸುತ್ತೆ. 2ರಿಂದ 300 ಬಂದು. ಈ ಶೇಡ್ ಬಂದು ಪಿಂಕ್ ಶೇಡ್ ಬಂದಿದೆ, ಅದಕ್ಕೆ ಈ ಲಿಪ್ ಲೈನರ್ನ ಚೂಸ್ ಮಾಡಿದ್ದೀನಿ. ಕೆಲವೊಮ್ಮೆ ಹೆಣ್ಮಕ್ಳಿಗೆ ಏನು ಅಂದರೆ, ಈ ಹೆಣ್ಮಕ್ಳು ಹೇಗೆ ಅಂದರೆ ಕೆಲವೊಂದ್ಸಲ ಬೇರೆಯವ್ರಿಗೆ ಎಲ್ಲರಿಗೂ ಖುಷಿಗೆ ಏನು ಬೇಕು ಅಂತ ಅಂದರೆ ಅದನ್ನು ನಾವು ನೋಡ್ತೀವಂತೆ. ಬಟ್ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತೀವಂತೆ. ಕೆಲವೊಂದು ಸತಿ ಇದನ್ನು ಬಿಟ್ಟು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಈ ಸಲ ನನಗೆ ಅಂತ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡೆ. ಲಿಟ್ಲು ಹ್ಯಾಪಿ ಅಂತಲೂ ಅನಿಸುತ್ತೆ, ಬಟ್ ಹಾಗೆ ಒಂದು ಕಡೆ ಎಲ್ಲೋ ಗಿಲ್ಟ್ ಅಯ್ಯೋ ನನ್ನ ಮೇಲೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ಕೋಬೇಕಾಗಿತ್ತ ಅಂತಲೂ ಅನಿಸುತ್ತೆ. ಯಾರೆಲ್ಲ ಹೆಣ್ಮಕ್ಳಿಗೆ ಈ ಥರ ಫೀಲ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಓಪನ್ ಮಾಡಿ ನೋಡಿದೆ, ಎಲ್ಲನೂ ಓಪನ್ ಮಾಡಿ ನೋಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನೋ ರೀಸನ್ಗೆ ಇವಾಗ ಇನ್ನೊಂದ್ಸಲಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫೇಸಸ್ ಕೆನಡಾದ್ದು ಇದು ತುಂಬ ದಿನದಿಂದ ಅನ್ಕೋತಾ ಇದೆ ಇದನ್ನು ತರಿಸ್ಕೋಬೇಕು ಅಂತ. ಎಲ್ಲ ನೋಡ್ಬೋದಲ್ಲ, ಎಲ್ಲರೂ ಇನ್ಫ್ಲೂಯೆನ್ಸರ್ಸು ಅಥವಾ ಯಾವುದೇ ವಿಡಿಯೋ ಮೇಕರ್ಸ್ ಇದ್ದರೂ ಇದು ಇದ್ದೇ ಇರುತ್ತೆ. ಐ ವಿಲ್ ಟ್ರೈ. ಬಟ್ ಚೆನ್ನಾಗಿದೆ ಇದು ಕೂಡ. ಇವೆರಡರಿಂದ ಸೇರಿ 300 ರೂಪೀಸ್ ಆಯಿತು. ಸೊ ನೆಕ್ಸ್ಟ್ ಬಂದು ಮಿತ್ರಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೆ ಆಫರ್ಸ್ಗಳು ಸಿಗ್ತಾ ಇರುತ್ತೆ. ಆ್ಯಂಡ್ ಅದರಲ್ಲಿ ಇನ್ನೂ ಒಂದು ಆಫರ್ ಅಂದರೆ ಅದು ಮೈ ಕ್ಯಾಶ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ. ಸೊ ನಂಗೆ ಅದರಲ್ಲಿ ತುಂಬ ಕ್ಯಾಶ್ ಬಂತು. ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡೆ. ಮಿನಿಮಮ್ ಒಂದು 60 ರೂಪೀಸ್ ಆದರೂ ಬರುತ್ತೆ. ಸೊ ಇದು ಬಂದು ಕಂಡೀಷ್ನರ್. ಆ್ಯಕ್ಚುಲಿ ಇದು ಲಾಂಗ್ ಹೇರ್ಸ್ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಲಾಂಗ್ ಹೇರ್ ಯಾರು ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಈ ಸೊ ಗುಡ್. ಇದು 129 ರೂಪೀಸ್ಗೇನೋ ಸಿಕ್ತು. ಆ್ಯಕ್ಚುಲಿ MRP ಬಂದು 279 ರೂಪೀಸು. ಸೊ ನಾನು ಇದ್ರ ಲಿಂಕ್ಸ್ಗಳನ್ನೆಲ್ಲನೂ ನನ್ನ ಡಿಸ್ಕ್ರಿಪ್ಷನ್ಸ್ನಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಚೆಕ್ ಇಟ್. ಸೊ ಚೆನ್ನಾಗಿರುತ್ತೆ ಇದು ಲಾಂಗ್ ಹೇರ್ ಇರೋರಿಗೆ. ಸೊ ನೆಕ್ಸ್ಟು ದಿಸ್ ಇಸ್ ಮಿತ್ರಾಯಿಂದ ಒನ್ಸ್ ಅಗೇನ್. ಇದು ಒಂದು ಮಸ್ಕರ. ಇದಿಷ್ಟು ಚೆನ್ನಾಗಿದೆ ಅಂದರೆ ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇಷ್ಟು ಐಟಮ್ಸಲ್ಲಿ ಫಸ್ಟ್ ಡೆಲಿವರ್ಡ್ ಆಗಿದ್ದೆ. ನನಗೆ ಈ ಔಟ್ಲೆಟ್ ಇದೆಯಲ್ಲ ಇದು ಲುಕ್ಕೇ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಬ್ಯೂಟಿ ಪ್ರಾಡಕ್ಟ್ ಅಂದ್ರೇ ಇಷ್ಟ. ಅದರಲ್ಲಿ ಈ ಥರ ಚೆನ್ನಾಗಿ ಕ್ಯೂಟಾಗಿ ಇದ್ಬಿಟ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಬ್ರಷ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ಅಷ್ಟೇ ಗುಡ್ ಅನಿಸುತ್ತೆ. ತುಂಬ ಹಾಶ್ ಫೀಲ್ ಕೊಡಲ್ಲ. ಸೊ ಬ್ಯಾಕ್ಗ್ರೌಂಡ್ ಲೈಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಅನಿಸುತ್ತೆ. 69 ರೂಪೀಸ್ ಆಗಿತ್ತು. MRP ರೇಟ್ ಬಂದು ಇದು 229 ಇದೆ. ಸೊ ಆಫರ್ ಆಗಿ 169 ರೂಪೀಸಿಗೆ ಸಿಕ್ಕಿದ್ದು. ಹೆಣ್ಮಕ್ಳು ಆಫರ್ ಕೊಟ್ಟಲಿ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾರೋ ಅಥವಾ ಆಫರ್ ಇದೆ ಅಂದ್ಕೊಂಡು ಎಷ್ಟೊಂದು ಖರ್ಚು ಮಾಡಿಬಿಡ್ತೀವಿ ಅಂತಲೂ ಅನಿಸುತ್ತೆ. ಫಸ್ಟ್ ತಾವು ತುಂಬ ಉಳಿಸಿದ್ದೀವಿ ಅನಿಸುತ್ತೆ, ಆದರೆ ಹಾಗೆ ನೋಡಿದ್ರೆ ಇಷ್ಟೊಂದು ಖರ್ಚು ಮಾಡಿಬಿಟ್ವಲ್ಲ ಅಂತಲೂ ಅನಿಸುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇದು ನೈಕಾಯಿಂದನೇ ತರಿಸ್ಕೊಂಡಿರೋದು. ಹಾಗೆ ನೋಡಿ ಹಾಗೆ ಇಟ್ಬಿಟ್ಟಿದ್ದೀನಿ ಎಲ್ಲನೂ ವೀಡಿಯೋಸ್ ಜೊತೆ ಓಪನ್ ಮಾಡೋಣ ಅಂತ. ಏನಾದರೂ ಡ್ಯಾಮೇಜ್ ಇದ್ದರೆ ನೋಡೋಣ ಅಂತ. ಆ್ಯಕ್ಚುಲಿ ಇದು ಹೇಗೆ ಅಂದರೆ ಆ್ಯಕ್ಚುಲಿ ಇದು ಮಿಡ್ ನೈಟ್ ಅಂತ ಕಾಜಲ್. ಇದು ತುಂಬ ಇನ್ಸ್ಟಾಗ್ರಾಮ್ಸಲ್ಲಿ ನೋಡ್ತಾ ಇದ್ದೆ.
ಮೋಸ್ಟ್ ಪ್ರಾಬಲಿ ತುಂಬ ಪ್ರಿಫರ್ ಕೂಡ ಮಾಡ್ತಾ ಇದ್ದೇನೆ, ತಗೊಳ್ಳಾ ಬೇಡವಾ ಅಂತ. ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ, 300 ರುಪೀಸ್ ಅಂತ ಏನೋ ಇತ್ತು. ಅಂದರೆ ಇನ್ಸ್ಟಾಗ್ರಾಮಲ್ಲೇ ನೋಡಿದ್ದಕ್ಕೆ 300 ರುಪೀಸ್ ಇತ್ತು. ಬಟ್ ನೈಕಾದಲ್ಲಿ ಸ್ವಲ್ಪ ಆಫರ್ ಹೋಗಿ ಬಂತು, ಇದು 220 ರುಪೀಸ್ ಏನೋ ಆಯಿತು. ಸೊ ನಾರ್ಮಲ್ ಕಾಜಲ್ಲೇ ತಗೋಬೋದಾಗಿತ್ತಲ್ಲ ಅಂತ ಅನಿಸುತ್ತೋ. ಬಟ್ ಆದರೂ ನಮಗಿಷ್ಟ ಆಗೋದನ್ನ ನಾವು ಒನ್ ಟೈಮ್ ತೊಗೊಂಡ್ರೆ ಏನು ತೊಂದರೆ ಇಲ್ಲ ಅಂತಲೂ ಅನ್ನಿಸ್ತು. ಇದು ಆ್ಯಕ್ಚುಲಿ ತುಂಬ ಡಾರ್ಕ್, ಹಾಗೆ ತುಂಬ ಚೆನ್ನಾಗಿ ನೋಡಿ, ಒಂದು ಲೈನ್ಗೆ ಇಷ್ಟು ಚೆನ್ನಾಗಿ ಡಾರ್ಕಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಇದನ್ನು ತುಂಬ ಟ್ರೈ ಮಾಡ್ಬೋದು ಕೂಡ. ಸೊ ನೋಡೋಕ್ಕೂ ತುಂಬ ಕ್ಯೂಟಾಗಿದೆ. ಇದು ಆ್ಯಕ್ಚುಲಿ ಶಾಪಿಂಗ್ ಮಾಡ್ಕೋಬೋದು ಇದನ್ನು. ಇದು ಶಾರ್ಪ್ನರ್ ಇದೆ, ಅದನ್ನು ಶಾರ್ಪ್ ಮಾಡ್ಕೋಬೋದು ಇದನ್ನು. ಸೊ ಅನ್ಲೆಸ್ ಇದನ್ನು ಫುಲ್ ಯೂಸ್ ಮಾಡ್ಕೋಬಹುದು. ಕಾಸ್ಟ್ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬ್ಲಷ್ ಇದು 90 ರುಪೀಸ್ ಅಷ್ಟೇ ಇದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ನನಗೆ ಇದು ನೋಡಿದ ತಕ್ಷಣ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು. ಸೊ ಈ ಒಂದು ಬ್ಲಷ್ನ ತಗೊಂಡೆ, ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ನನ್ನ ಫೇವ್ರೆಟ್ ಒನ್ ಆಯಿತು ಇದು. ಅಗೇನ್ ಪ್ರೈಮರ್. ನಾವು ಯಾವುದೇ ಮೇಕಪ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ರೈಮರ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಗುಡ್ ಕ್ವಾಲಿಟಿ. ಇದಕ್ಕೆ 4.5 ರೇಟಿಂಗ್ ಏನೋ ಇತ್ತು, ಇನ್ಸೈಟ್ ಅಂತ. ಸೊ 3-in-1 ಮೇಕಪ್ ಯೂಸ್ ಮಾಡ್ತಾರೆ. ಮೋಸ್ಟ್ ಪ್ರಾಬಲಿ ಎಲ್ಲ ಜಾಸ್ತಿ ಯೂಸ್ ಮಾಡುವಂತಹ ಪ್ರೈಮರ್ ಇದು. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಓವರಾಲ್ ಆಗಿ ಇದು 90 ರುಪೀಸ್, ಇದು 220, ಆ್ಯಂಡ್ ದಿಸ್ ಒನ್ ಇಸ್ 150 ರುಪೀಸ್. ಬಟ್ ಡಿಸ್ಕೌಂಟ್ ಆಗಿ 120 ರುಪೀಸ್ ಏನೋ ಬಂದಿದೆ. ನೆಕ್ಸ್ಟು ನೈಕಾದ ಇನ್ನೆಷ್ಟು ಮುಗೀತು. ನೆಕ್ಸ್ಟು ಮಿತ್ರ ಅಲ್ಲಿ ಮಾಡಿತ್ತು. ಎಸ್, ಹೌ ಕ್ಯೂಟ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಅಂದರೆ ಅಷ್ಟು ಕ್ಯೂಟಾಗಿದೆ. ಮೇಕಪ್ ಪ್ರಾಡಕ್ಟ್ ಬೇಸಿಕ್ಸ್, ಕಲರ್ ಕರೆಕ್ಷನ್ಸ್ ತುಂಬ ನನಗೆ ಈ ಕಲರ್ ಕಾಂಬಿನೇಷನ್ಸ್ಗಳು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ದಟ್ಸ್ ವೈ ಇದನ್ನು ಪ್ರಿಫರ್ ಮಾಡಿದೆ. ಸೊ ಇದು ಕೂಡ ಒಂದು 199 ರುಪೀಸ್ ಏನೋ ಇತ್ತು. ಸೊ ಕ್ಯೂಟ್ ಆ್ಯಂಡ್ ಗುಡ್. ಅನದರ್ ಮಿತ್ರ. See how they pack. ಇದು ಮೇಕಪ್ ಫಿಕ್ಸರ್, ಫೇಸಸ್ ಕೆನಡಾ ಅವ್ರದ್ದೆ. ನಾವು ಯಾವುದೇ ಪ್ರಾಡಕ್ಟ್ ಫೇಸಿಗೆ ಯೂಸ್ ಮಾಡಬೇಕಾದ್ರೆ ಒಂದು ಬ್ರ್ಯಾಂಡ್ ನಮಗೆ ತುಂಬ ಜಾಸ್ತಿ ಕಾಸ್ಟ್ಲಿ ಬ್ರ್ಯಾಂಡ್ ಸಿಕ್ಕಿಲ್ಲ ಅಂದರು ನಮ್ಮ ಕೈ ಹೆಟ್ಕೊತ ಒಂದು ಒಳ್ಳೆ ಕ್ವಾಲಿಟಿ ಗುಡ್ ಪ್ರಾಡಕ್ಟ್ನ ಚೂಸ್ ಮಾಡಿದ್ರೆ ಮೇ ಬಿ ನಮ್ಮ ಫೇಸಿಗೆ ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ ನಮಗೆ ಫೀಲ್ ಆಗುತ್ತೆ. ಅಂದರೆ ನಾನು ಫೇಸಸ್ ಕೆನಡಾ ಅದು ಆಲ್ಮೋಸ್ಟ್ ಲಿಪ್ಸ್ಟಿಕ್ಸ್ ಆಗಲಿ ಆ್ಯಂಡ್ ಪೌಡರ್ಸ್ ಆಗಲಿ ಯೂಸ್ ಮಾಡ್ತೀನಿ. ಸೊ ಅದು ಯೂಸ್ ಮಾಡಿದಾಗ ಅದರದ್ದೇ ಆದಂಥ ಕಂಪ್ನಿಗಳದ್ದು ಯೂಸ್ ಮಾಡಿದ್ರೆ ಮೇ ಬಿ ಫಿಕ್ಸ್ ಅನಿಸುತ್ತೆ. ದ ಮೇಕಪ್ ಫಿಕ್ಸರ್ ಸ್ಪ್ರೇ. ಸೊ ಟ್ರೈ ಮಾಡೋಣ, ಎಲ್ಲವೂ ಒಂದೊಂದ್ಸಲಿ ಲೈಫಲ್ಲಿ ಟ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಬಾಟಲ್ ಸ್ಪೈ ಫೇವ್ರೆಟ್. ಎಷ್ಟು ಕ್ಯೂಟಾಗಿ ಅಂದರೆ ಕ್ಯೂಟೆಸ್ಟ್ ಇದು. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಇದು ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಇದು 4 ಸ್ಪಾನ್ಸಸ್ಗೆ 150 ರುಪೀಸ್ ಏನೋ ಇತ್ತು. ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದಾವೆ. ಸೊ 4 ಶೇಪ್ಗಳಿದ್ದಾವೆ. ದಿಸ್ ಇಸ್ ಲೈಕ್ ಒಂದು ಬೌಲ್ like this, and another one, and it sponge. This
ಇಸ್ ಆಲ್ ಇದರಲ್ಲಿ ಆ್ಯಕ್ಚುಲಿ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ. 150 ರುಪೀಸ್ಗಿದ್ದು ತುಂಬ ವರ್ತ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಸೊ ಫೈನಲಿ ಇವೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಆದರೆ ಮೋಸ್ಟ್ ಅನ್ನೋದು ಅಂದರೆ ಇದು ನನ್ನ ಜೀನ್ಸ್ ತೊಗೊಂಡಿದ್ದು 449 ರುಪೀಸ್. ಇದು ಕ್ವಾಲಿಟಿ ಆಗಲಿ ಬಟ್ಟೆ ಪ್ರಾಡಕ್ಟ್ಸ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಎಲ್ಲವೂ ತುಂಬ ಇಷ್ಟ ಆಯಿತು. ಫೈನಲಿ ನಾನು ಇಷ್ಟು ಶಾಪ್ ಮಾಡಿ ಯಾವುದೂ ರಿಟರ್ನ್ ಮಾಡಲಿಲ್ವಲ್ಲ ಅನ್ನೋದೇ ಒಂದು ಖುಷಿ. ಸೊ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಸ್ಯಾಟಿಸ್ಫೈಡ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಸೊ ನಾನು ನಿಮ್ಮ ಜೊತೆ ಏನು ಹೇಳ್ತೀನಿ ಈ ವಿಡಿಯೋದಲ್ಲಿ ಅಂದರೆ, ಹೆಣ್ಮಕ್ಳು ಮನೇಲಿರೋರು ಮೋಸ್ಟ್ ಪ್ರಾಬಬ್ಲಿ ನಮಗೆ ಯಾಕೆ ಬಿಡು ಅನ್ನೋ ಒಂದು ಥಾಟ್ ಪ್ರೋಸೆಸ್ಸಿಂದ ಆಚೆ ಬಂದು ನಮಗೇನು ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಅಟ್ಲೀಸ್ಟ್ ಮಂತಲ್ಲಿ ಒಂದು ಸರಿ ನಾವಿಷ್ಟೆಲ್ಲ ಪ್ರಾಡಕ್ಟ್ ನಾನು ನಿಜವಾಗ್ಲೂ ನಾನು ಇಷ್ಟು ತಗೋಬೇಕಾ, ಖಂಡಿತ ಹೌದು ತಗೋಬೇಕು ಅಂತ ನನಗೆ ಇತ್ತೀಚೆಗೆ ರಿಯಲೈಸ್ ಆಯಿತು. ಬೇಕು ಕೆಲವೊಂದು ಸತಿ ನಮ್ಮ ಸೆಲ್ಫ್ ಮೋಟಿವ್ ನಾವು ಮಾಡ್ಕೋಬೇಕು ಅಂದರೆ ನಮ್ಮ ಔಟ್ಪುಟ್ ತುಂಬ ಚೆನ್ನಾಗಿರಬೇಕು. ಸೊ ನಮಗೆ ಕಾನ್ಫಿಡೆಂಟ್ ಬರೋದಕ್ಕೆ ಹೌದು ಮೇಕಪ್ ಇಲ್ಲ ಅಂದರೆ ಕಾನ್ಫಿಡೆಂಟ್ ಬರಲ್ವಾ ಅಂತ ಅಲ್ಲ, ಬಟ್ ನಮಗೆ ನಮ್ಮ ಬಗ್ಗೆ ಒಂದು ಕಾನ್ಫಿಡೆಂಟ್ ಬರಬೇಕು ಅಂದರೆ ನಾವು ಔಟ್ಲುಕ್ ಚೆನ್ನಾಗಿದ್ರೇ. ಇವಾಗ ನಾವು ಒಂದು ಅಡುಗೆ ಮಾಡಿದ್ರೆ ಆ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಸ್ಮೆಲ್ ಅಥವಾ ಬೆಸ್ಟ್ ಪ್ರೆಸೆನ್ಸ್ ಆಗಿದ್ರೇ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಮನುಷ್ಯರಾಗಿರೋ ನಾವು ಅಷ್ಟೇ ಅಲ್ವಾ, ಒಂದು ಒಳ್ಳೆ ಬೆಸ್ಟು ಪ್ರಿಫ್ರೆನ್ಸ್ ಆಗಿ ನಾವು ಹೇಗೆ ಕಾಣಿಸ್ತೀವಿ ನಮ್ಮ ಮೇಲೆ ನಾವು ಇಷ್ಟಪಟ್ಟರೆ, ನಾವು ಇಷ್ಟಪಟ್ಟರೆ ನಾವು ಬೇರೆಯವ್ರನ್ನ ಇಷ್ಟಪಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ಸೊ ನಾನು ಈ ಇಯರಲ್ಲಿ ಕಲ್ತಿರುವಂಥ ದೊಡ್ಡ ಪಾಠ ಅದು. ನನ್ನನ್ನು ನಾನು ಪ್ರೀತಿಸ್ಬೇಕು, ಆಮೇಲೆ ಎಲ್ಲರನ್ನೂ ಪ್ರೀತಿಸ್ಬೇಕು. ನಮಗೇನು ಬೇಕು ಫಸ್ಟ್ ಅದನ್ನು ನಾವು ನೋಡಬೇಕು, ಅದಾದಮೇಲೆ ಬೇರೆಯವ್ರು ಹೇಳೋದು ಅಷ್ಟೇ. ಅಪ್ಪ ಅಮ್ಮ ಫಸ್ಟ್ ನಿಮಗೇನು ಬೇಕು ಕಂಪ್ಲೀಟ್ ಅದನ್ನು ಮಾಡ್ಕೊಳ್ಳಿಪ್ಪ ಅಂತಲೇ ಹೇಳ್ತೀನಿ. ಸೊ ಕಾಂಟ್ರವರ್ಸಿ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ ಪ್ರಾಬಬ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮುಂದೆ ನಾವು ವ್ಲಾಗಲ್ಲಿ ಸಿಗೋಣ. ಬಾಯ್.